ಏನು ಅನ್ನಿಸ್ತದೆ ಯಾವಾಗ ಒಂದು ವರ್ಷ ಆಗಿರೋದಕ್ಕೆ ಖುಷಿ ಅನಿಸ್ತಾ ಇದು ನೋಡಿನೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ KGK ಈಸ್ ಎ ಫ್ಯಾಮಿಲಿ ಮ್ಯಾನ್ ಅಂತ ನಾನು ಹೇಳ್ತೀನಿ. ಅಲ್ಲಿ ಬಿಟ್ಬಿಟ್ಟೆ ಗೈಸ್, ಲಿಟ್ರಲಿ ಮಧ್ಯದಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು ಗೈಸ್. ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಕಳೇ ಗೈಸ್. ಅದಕ್ಕೋಸ್ಕರ ಆಪ್ಸ್ ಇಲ್ಲ ನೋಡಿ. ಗ್ರೀನ್ ಹೊಡಿರಿ, ಎಲ್ಲ ಹೊಡಿರಿ. ಏನೆಲ್ಲದನ್ನೂ ಹಾಕೊಂಡ್ಬಿಡ್ತು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ಇಬ್ಬರು ಒಟ್ಟಿಗೆ ಶುರು ಮಾಡ್ತಾ ಇದ್ದೀವಿ. ಸೊ ಇವತ್ತು ಮ್ಯಾಟ್ರ್ ಏನಪ್ಪ ಅಂದರೆ, ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಹೆಂಡತಿ ಇದು ಏನೋ ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಸೊ ಎಂಗೇಜ್ಮೆಂಟ್ ಆಗಿ 1 ವರ್ಷ ಆಗಿದೆ. ಸೊ ಅದಕ್ಕೋಸ್ಕರ ಅದರ ಪ್ರಯುಕ್ತ ಸ್ವಲ್ಪ ಎಲ್ಲರೂ ಹೊರಗಡೆ ಹೊರಟು ಬರೋಣ, ಒಂದು ಸಿನಿಮಾ ನೋಡಿಕೊಂಡು ಅದಾದಮೇಲೆ ಹೋಗ್ಬಿಟ್ಟು ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಹೇಳ್ತೀನಿ ಇವಾಗಲೇ, ಅದು ಎಷ್ಟು ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಆಮೇಲೆ ನೋಡಿರುತ್ತೆ. ಸೊ ಮಾಲ್ಗೆ ಹೋಗ್ಬಿಟ್ಟು ಒಂದಿಷ್ಟು ಗೇಮ್ಸ್ ಎಲ್ಲ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಈ ವ್ಲಾಗಲ್ಲಿ ಅವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಬೈ ಕಣಮ್ಮ, ಬೈ. ಸಿಯೋ ತವ್ರ ಮನೆಗೆ ಹೋಗೋಕ್ಕೆ ಕಳೆ ಕಾಣ್ತಾ ಇದೆಯಲ್ಲ ಸಡನ್ನಾಗಿ. ನನಗೆ ಚೆನ್ನಾಗಿ ಗೊತ್ತಿತ್ತು ಇವತ್ತು ಬೆಳಗ್ಗೆ ಲೇಟ್ ಆಗುತ್ತೆ ನಮ್ಮದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರನೇ ನಾನು ಫಸ್ಟ್ ಅಂದ್ಕೊಂಡೆ ಮಾಲಲ್ಲೇ ಹೋಗ್ಬಿಟ್ಟು ಸಿನಿಮಾ ನೋಡೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ಆ್ಯಕ್ಚುಲಿ ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿರೋ ಮಾಲ್ ಸ್ವಲ್ಪ ದೂರ ಇದೆ, ಓಕೆನಾ. ಸೊ ಈ ಟ್ರಾಫಿಕಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗೋಷ್ಟೊತ್ತಿಗೆ ಪೀಕ್ ಅವರ್ಸಲ್ಲಿ ಆಗೋದಿಲ್ಲ ಅಂತ ಗೊತ್ತು. ಅದಕ್ಕೆ ಏನು ಮಾಡಿದೆ, ಮನೆ ಹತ್ರ ಒಂದು ಮಲ್ಟಿಪ್ಲೆಕ್ಸ್ ಇದೆ, ಬರೀ ಮಲ್ಟಿಪ್ಲೆಕ್ಸ್ ಮಾಲಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡ್ಬಿಡೋಣ. ಅದಾದಮೇಲೆ ಅಲ್ಲಿಂದ ಮಾಲ್ಗೆ ಹೋಗೋಣ. ಅವಾಗ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಓಕೆನಾ. ಸಿನಿಮಾಗೆ 10 ನಿಮಿಷ ಲೇಟ್, 5 ನಿಮಿಷ ಲೇಟ್ ಆದರೂ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರನೇ ಹಿಂಗೆ ಪ್ಲ್ಯಾನ್ ಮಾಡಿಕೊಂಡು ಈಗ ಒಂದು ಹೋಗಿ ಆಮೇಲೆ ಹಿಂಗೆ ಹೋಗ್ಬೇಕಾಗಿತ್ತು ನಾವು ಮನೆ ಟು ಮಾಲು. ಸೊ ಇವಾಗ ಡಿವಿಯೇಷನ್ ಹಿಂಗಿಂದ ಸೀದಾ ಹೋಗಿ ಸಿನಿಮಾ ನೋಡ್ಕೊಂಡು ಆಮೇಲೆ ಮಾಲ್. ಸೊ ಇವತ್ತು ನಾವು ಹೋಗ್ತಿರೋ ಸಿನಿಮಾ ಯಾವುದು? ಲವ್ ಮಾಕ್ಟೇಲ್ 3. ಏನು ಅನ್ನಿಸ್ತದೆ ಯಾವಾಗ ಒಂದು ವರ್ಷ ಆಗಿರೋದಕ್ಕೆ? ಖುಷಿ ಅನ್ನಿಸ್ತಾ ಇದೆಯಾ? ಎಷ್ಟು ಬೇಗ 1 ವರ್ಷ ಆಗೋಯ್ತು. ಎಷ್ಟು ಬೇಗ 1 ವರ್ಷ ಆಗೋಯ್ತು. ಎಷ್ಟು ಬೇಗ 1 ವರ್ಷ ಆಗೋಯ್ತು ಅಂತ ಫೀಲಿಂಗ್ ಆಗುತ್ತೆ. ಆ್ಯಂಡ್ ದುರಂದರ್ಗೂ ಹೋಗ್ಬೇಕು ಗೇಸಲ್ಲಿ ನೋಡಿ, ಪ್ಲೇ ಆಗ್ತಿದೆ. ನಿಮ್ಗೆ ಗೊತ್ತು, ಐ ಥಿಂಕ್ ಮುಂಚೆಯಿಂದ ಫಾಲೋ ಮಾಡೋರು ಗೊತ್ತಿರುತ್ತೆ, ಯಾವುದೇ ನಮ್ಮ ದೇಶದ ರಿಲೇಟೆಡ್ ಆಗಿ ಸಿನಿಮಾ ಮಾಡಿದ್ರು, ಆರ್ಮಿ, ನೇವಿ ಯಾವುದೇ ಆಗಿರ್ಬೋದು. ಸೊ ಮಿಸ್ ಮಾಡ್ದಂಗೆ ನೋಡ್ತೀನಿ. ಸೊ ಇದೊಂದು ಮಿಸ್ ಮಾಡಿದ್ದೀನಿ, ನಾವು ಹೋಗಿಲ್ಲ. ಸೊ ಬಂದು ಸೆಟಲ್ ಆಗಿದ್ದೀವಿ, ಇನ್ನೂ ಆ್ಯಡ್ ಪ್ಲೇ ಆಗ್ತಿದೆ. ಖುಷಿ ಲೇಟ್ ಆದರೆ 5 ಮಿನಿಟ್ಸ್ ಲೇಟ್ ಆದರೂ ಬೇಜಾರು. ಇಷ್ಟ ಆಗಲ್ಲ, ನನಗಂತೂ ಇಷ್ಟ ಆಗಲ್ಲ. ಗೈಸ್ ಸಿನಿಮಾ ಮುಗಿಸ್ಕೊಂಡು ಈಗ ಸೀದಾ ನಾವು ಎಲ್ಲಿಗೆ ಬಂದಿದ್ದೀವಿ? ನನ್ನ ಹೆಂಡತಿ ನನಗೆ ಕೇಳಲೂ ಇಲ್ಲ, ಹೋಗಣ್ವಾ ಅಂತ. ಡಿಮಾರ್ಟ್ ಇದೆ, ಅದೇ ಸರಿ ಹೋಗಣ್ವಾ ಅಂತ ಕೇಳಿ ಡಿಮಾರ್ಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಹೇಳ್ಕೊಂಬಂದಿರೋದು. ಇಲ್ಲಿ ನಾನು ಪರ್ಮಿಷನ್ ಕೇಳಿದೆ, ನಾನು ಆರ್ಡರ್ ಮಾಡ್ದೆ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಅಂತ ಅಂದ್ಕೊಂಡೆ. ಇದು ನೋಡಿನೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ KGK ಈಸ್ ಎ ಫ್ಯಾಮಿಲಿ ಮ್ಯಾನ್ ಅಂತ. ಸೊ ಆ್ಯಕ್ಚುಲಿ ಯಾವುದು ತೊಗೊಬೇಕನ್ನೋ ಪ್ಲ್ಯಾನಲ್ಲಿ ಬಂದಿಲ್ಲ, ಸುಮ್ಮನೆ ಒಂದು ರೌಂಡ್ ಬರೋಣ ಅಂತ. ನೋಡಿ ತೊಗೊಳ್ತಿರೋದು ಏನು ಎಂಥ ಐಟಮ್? ಇದು ಚಪ್ಪಲಿಗೆ ಪಟ್ ಅಂತ ಹೇಳ್ಬಿಟ್ಟು ವಾಪಸ್ ಕಾರ್ ಹತ್ರಕ್ಕೆ ಬಂದಿದ್ದೀವಿ. ಇವತ್ತು ಮೂವಿ ನೋಡ್ಬೇಕಾದ್ರೆ ನನಗೆ ನನ್ನ ಹಳೇ ದಿನಗಳು ನೆನಪಾಗ್ಬಿಟ್ವು. ಆ ಸ್ಟ್ರಗ್ಲಿಂಗ್ ಡೇಸು. ಒಂದು ಟೈಮ್ ಇತ್ತು ನನ್ನ ಲೈಫಲ್ಲಿ, ಸಿಕ್ಕಾಬಟ್ಟೆ ಲೈಫಲ್ಲಿ ಅನ್ಸ್ಟೇಬಲ್ ಇತ್ತು, ಎಸ್ಪೆಷಲಿ ಫೈನಾನ್ಷಿಯಲಿ, ಓಕೆನಾ. ದುಡ್ಡೇ ನಿಲ್ತಾ ಇರಲಿಲ್ಲ. ಎಷ್ಟೊಂದು ಲೋನ್ಸ್ಗಳು ಮಾಡ್ಕೊಂಡಿದ್ದೆ ನಾನು, ನನ್ನ ಪರ್ಸ್ನಲಿ ಯೂಸ್ಗಾಗಿರ್ಬೋದು. ಅದಾದಮೇಲೆ ನನ್ನ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಎಲ್ಲ ಇನ್ವೆಸ್ಟ್ ಮಾಡಿದೆ. ಅದಾದಮೇಲೆ ದುಡ್ಡುಗಳು ಬರ್ತಾ ಇತ್ತು, ಬಟ್ ಆ ಬರ್ತಿದ್ದ ದುಡ್ಡು ಬರೀ EMIಗೆ ಅಂತಲೇ ಹೋಗ್ಬಿಡ್ತಾ ಇತ್ತು. ಯಾವ ದುಡ್ಡು ಉಳಿತಾ ಇರಲಿಲ್ಲ ಕೈಯಲ್ಲಿ, ಓಕೆನಾ. ಬರೀ ಒಂಥರ ಸೈಕಲ್ ಆಗ್ಬಿಟ್ಟಿತ್ತು ಲೈಫಲ್ಲಿ. ಈ ಕಡೆ ಬಂದಿದ್ದ ದುಡ್ಡು EMI ಕಟ್ಟು, ಬರೀ ಅದೇ ಮಾಡ್ಕೊಂಡಿರೋ, ದುಡ್ಡು ಜಾಬಲ್ಲಿ ಉಳಿತಾ ಇಲ್ಲ, ಬರೀ ಇವೇ ಇರೋದು. ಇವತ್ತು ಎಷ್ಟು ಆರಾಮಾಗಿ ದುಡ್ಡು ಖರ್ಚು ಮಾಡ್ಕೊಂಡು ಆರಾಮಾಗಿದ್ದೀನಿ. ಸೊ ಆ ಥರ ಇರಲಿಲ್ಲ ನನ್ನ ಲೈಫು ಮುಂಚೆ. ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿತ್ತು, ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ಬಿಟ್ಟಿತ್ತು. ಎಲ್ಲ ಹುಡುಗರ ಥರ ನನಗೂ ಆಸೆ ಇತ್ತು, ಏನಂತ ಒಂದು ಕಾರ್ ತೊಗೊಬೇಕು, ಚೆನ್ನಾಗಿರೋದು ಗಾಡಿ ತೊಗೊಬೇಕು ಅಂತ. ನನ್ನ ಹತ್ರ ಮುಂಚೆ ಬೇರೆ ಕಾರ್ ಇತ್ತು, ಅದೆಲ್ಲ ಗೊತ್ತು ನಿಮಗೆ. ಸೊ ಅದಾದಮೇಲೆ ಈ ಕಾರ್ನ ಅಪ್ಗ್ರೇಡ್ ಮಾಡಿದ್ದು. ಸೊ ಅವೆಲ್ಲ ಮಾಡ್ಬೇಕಂದ್ರೆ ಸಿಕ್ಕಾಬಟ್ಟೆ ಆಸೆ ಇತ್ತು, ಬಟ್ ಆ ಟೈಮಲ್ಲಿ ಆಗ್ತಾನೆ ಇರಲಿಲ್ಲ ಮಾಡೋದಕ್ಕೆ. ಆ್ಯಂಡ್ ನನ್ನ ಸಿಚುವೇಶನ್ ಸುಮಾರು ಸರಿ ನನ್ನ ಹೆಂಡತಿಗೂ ಆ ಟೈಮಲ್ಲಿ ಹೇಳಿದ್ದೆ, ಹಿಂಗೆ ಆಗ್ತಾ ಇತ್ತು ನನ್ನ ಲೈಫಲ್ಲಿ, ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಅವತ್ತು ಹೆಲ್ಪ್ಲೆಸ್, ಯಾರು ಏನು ಮಾಡೋಕ್ಕಾಗ್ತಿರಲ್ಲ. ಆಮೇಲೆ ಹಿಂಗೆ ಯಾರೋ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ, ಈ ಥರ ಲೈಫಲ್ಲಿ ನಡೀತಾ ಇದೆ, ಏನು ಮಾಡೋದು ಅಂತ. ಸೊ ನನ್ನ ಫ್ರೆಂಡ್ ಹೇಳ್ದ,
ಈ ಟೈಮ್ ಕೆಟ್ಟಿರುತ್ತೆ ಅಂತ ಹೇಳ್ತಾರಲ್ಲ ಬ್ರೋ, ಹಂಗೇನೋ ಒಂದ್ ಆಗಿರುತ್ತೆ. ಒಂದ್ ಕೆಲಸ ಮಾಡಿ, ಯಾರು ಅಸ್ಟ್ರಾಲಜರ್ನ ಮೀಟ್ ಮಾಡ್ಬಿಟ್ಟು ಅವ್ರ ಹತ್ರ ಮಾತಾಡ್ಬಿಟ್ಟು ಕೇಳಿ ಅವ್ರ ಹತ್ರ, ಅವ್ರು ಏನ್ ಹೇಳ್ತಾರೆ ನೋಡೋಣ ಅಂತ. ಸರಿ ಅನ್ಬಿಟ್ಟು ಅದೇ ತರ ಅದು ಒಂದ್ ಟ್ರೈ ಮಾಡ್ಬಿಡೋಣ. ಲೈಫಲ್ಲಿ ಇಷ್ಟೊಂದು ನೋಡ್ಸ್ಕೊತಾ ಇದೀನಿ, ಇನ್ ಇದು ಒಂದ್ ಆಗೋಗ್ಬಿಡ್ಲಿ, ಅವ್ರ ಏನ್ ಹೇಳ್ತಾರೆ ಕೇಳೋಣ ಅಂತ ಅನ್ಬಿಟ್ಟು ಆಸ್ಟ್ರೋಟಾಕ್ ಆಪ್ ಅಂತ ಒಂದಿದೆ. ಸೊ ಅದನ್ನ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ರಾಜೇಶ್ ಅಂತ ಅವರು ಆಸ್ಟ್ರಾಲಜರ್ ಹೆಸರು. ಸೊ ಅವ್ರ ಹತ್ರ ಅವ್ರು ಕೇಳಿದ್ರು ನನಗೆ ಏನೇನು ನಿಂದು ಡೇಟ್ ಆಫ್ ಬರ್ತು, ಆಮೇಲೆ ಟೈಮು, ನಿನ್ನ ಹೆಸರು ಅಂತ. ನಾನು ಅಷ್ಟು ಹೇಳಿದ ತಕ್ಷಣ ಅವರು ಪಟ್ಟಂತ ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ, ನನ್ಗೆ ಸ್ಟ್ರೆಸ್ ಏನಿದೆ ಲೈಫಲ್ಲಿ, ಅವೆಲ್ಲದನ್ನು ಕ್ಲಿಯರ್ ಆಗಿ ಹೇಳ್ಬಿಟ್ರು ಅವರು ನನಗೆ. ನನ್ಗೆ ಶಾಕು ಒಂದೇ ಸರಿಗೆ. ನಾನು ಮೊಬೈಲ್ ನೋಡ್ತಾ ಇದ್ದೀನಿ ಕುತ್ಕೊಂಡು, ಏನಪ್ಪ ಹಿಂಗೆಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ, ನಾನು ಇನ್ನೂ ಏನು ಅಂತಾನು ಹೇಳಿಲ್ಲ, ಅಷ್ಟು ಬೇಗ ನೀನ್ ಬಂದಿರೋದು ಇದೇ ರೀಸನ್ಗಲ್ವಾ ಕೇಳಕ್ಕೆ ಅಂತೆಲ್ಲ ಹೇಳ್ಬಿಟ್ರು ಅಂತ. ಸೊ ಅದಾದ್ಮೇಲೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಹೌದು ನನ್ನ ಲೈಫಲ್ಲಿ ಹಿಂಗೆ ಆಗ್ತಿದೆ ಅಂತ. ಆಗ ಅವ್ರು ಹೇಳಿದ್ರು, ತಲೆ ಕೆಡ್ಸ್ಕೊಂಬೇಡ, ಇದೆಲ್ಲ ಇನ್ ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಆಗುತ್ತೆ ನೀನ್ ಅನ್ಕೊಂಡಿರೋದು ಅಂತ. ಆಗ ಅಷ್ಟೊಂದೇನು ಸಮಾಧಾನ ಆಗಿಲ್ಲ, ಇರ್ಲಿ ಬಿಡು ಅಂತ ಅವ್ನು ಪಾರ್ಷಿಯಲಿ ಕನ್ವಿನ್ಸ್ ಆಗಿದ್ದೆ. ಅದಾದ್ಮೇಲೆ ಸ್ವಲ್ಪ ದಿನ ಕಳೀತು, ದಿನ ರಾತ್ರಿ ನಿದ್ದೆ ಬರ್ತಾ ಇಲ್ಲ ನನಗೆ, ಬರೀ ಇದೇ ತಲೆ ನೋಡುತ್ತೆ, ಏನು ಲೈಫಲ್ಲಿ ಇನ್ನ ಸೆಟ್ಲ್ ಆಗಿಲ್ವಲ್ಲ, ಸ್ಟೇಬಲ್ ಇನ್ಕಮ್ ಮಾಡ್ತಾ ಇಲ್ಲ, ಜಾಸ್ತಿ ದುಡ್ಡು ಬರ್ತಾ ಇಲ್ಲ, ಬೇಕಾಗಿರೋ ಅಷ್ಟು ಸಫಿಶಿಯೆಂಟ್ ಆಗಿ ಅಂತ ಬರೀ ಇದೆ ತಲೆ ನೋಡೋದು. ಯಾವಾಗ ಈ ಲೋನ್ ಕ್ಲಿಯರ್ ಆಗುತ್ತಪ್ಪ, ಬರೀ ಇವೆ. ಸೊ ಟೈಮ್ ಕಳ್ದಂಗೆ ಒಂದ್ ಟೈಮ್ ಬಂತು, ಎಲ್ಲ ಸರಿಯಾಗಿ ಸ್ಟಾರ್ಟ್ ಆಗ್ಬಿಡ್ತು. ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಅವಕಾಶ ಸಿಕ್ತು ಬಿಸ್ನೆಸ್ನ. ಅದಾದ್ಮೇಲೆ ದುಡ್ಡು ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಯ್ತು. ಸೊ ದುಡ್ಡು ಉಳಿಯಕ್ ಸ್ಟಾರ್ಟ್ ಆಯ್ತು ಜಾಸ್ತಿ ಆಗ್ತಿದ್ದಂಗೆ. EMI ಲೋನ್ಸ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು, ಆಮೇಲೆ ಲೈಫಲ್ಲಿ ನಾನು ಅನ್ಕೊಂಡಂಗೆ ಎಲ್ಲ ಹುಡುಗರು ಕನ್ಸಿರುತ್ತಲ್ಲ, ಕಾರ್ನ ತಗೊಬೇಕು, ಖುಷಿಯಾಗಿರ್ಬೇಕು, ಗಾಡಿ ತಗೊಬೇಕು, ಡ್ರೀಮ್ ಇರ್ತಾವಲ್ಲ, ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕಾಯ್ತು. ಹುಡುಗರಿಗೆಲ್ಲ ಕ್ಲೀನಾಗಿ ರಿಲೇಟ್ ಆಗುತ್ತೆ ಇದು ನಾನು ಹೇಳೋ ಮಾತು. ಸೊ ಆಸೆಗಳಿರ್ತವೆ, ಸೊ ಅವೆಲ್ಲ ಫುಲ್ಫಿಲ್ ಮಾಡೋದಾಯ್ತು. ಸೊ ಇವಾಗ ಹಿಂದೆ ತಿರುಗ್ಬಿಟ್ಟು ನೋಡಿದ್ರೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅವತ್ತು ಅಸ್ಟ್ರಾಲಜರ್ನ ಮೀಟ್ ಮಾಡಿ ಅಂತ ಅನ್ಸುತ್ತೆ. ಸೊ ಒಬ್ಬ ಮನುಷ್ಯ ಎಷ್ಟು ಖುಷಿಯಾಗಿರ್ತಾನೆ ಅಂತ ಹೊರಗಡೆ ನೋಡ್ಬಿಟ್ಟು ಏನ್ ಫೇಸ್ ಮಾಡ್ತಾವ ನನ್ನ ಲೈಫಲ್ಲಿ ಅಂತ ಗೆಸ್ ಮಾಡೋದು ತುಂಬಾ ಕಷ್ಟ. ಸುಮಾರು ಜನಕ್ಕೆ ಸುಮಾರು ತರದ ಪ್ರಾಬ್ಲಮ್ಗಳು ಇರ್ತವೆ. ಕೆಲವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ, ಈ ರಿಲೇಶನ್ಶಿಪ್, ಮದುವೆ ಆಗಿರೋರ್ಗು ಒಂಥರ ಪ್ರಾಬ್ಲಮ್, ಮದುವೆ ಮುಂಚೆ ಒಂಥರ ಪ್ರಾಬ್ಲಮ್, ಅದಾದ್ಮೇಲೆ ಕರಿಯರ್ ಪ್ರಾಪರ್ ಆಗಿರಲ್ಲ, ಸ್ಟೇಬಲ್ ಆಗಿರಲ್ಲ. ಸೊ ಆ ತರದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಅದ್ ನಮ್ಗೆ ಗೊತ್ತಾಗಲ್ಲ ದೂರದಿಂದ ನೋಡೋರ್ಗೆ. ಸೊ ಆತರ ನೀವ್ ಏನಾದ್ರು ಫೇಸ್ ಮಾಡ್ತಿದ್ರೆ ಒಂದ್ಸರಿ ನಾನ್ ಸಜೆಸ್ಟ್ ಮಾಡೋದು, ಹೋಗಿ ಯಾವ್ದಾದ್ರು ಅಸ್ಟ್ರಾಲಜರ್ನ ಮೀಟ್ ಮಾಡಿ ಅವ್ರ ಹತ್ರ ಕೇಳಿ ಏನಾಗ್ತಿದೆ ಅಂತ ಅನ್ಬಿಟ್ಟು. ಒಂದ್ ಕೆಲಸ ಮಾಡ್ತೀನಿ ನಾನು, ಡಿಸ್ಕ್ರಿಪ್ಷನ್ ಅಲ್ಲೇ ಆಸ್ಟ್ರೋಟಾಕ್ ಆಪ್ ನ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ನೀವು ಡೌನ್ಲೋಡ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ಅಸ್ಟ್ರಾಲಜರ್ ಹತ್ರ ಮಾತಾಡೋದಕ್ಕೆ. ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ, ಆಸ್ಟ್ರೋಟಾಕ್ ನಲ್ಲಿ ನಿಮ್ಮ ಫಸ್ಟ್ ಚಾಟ್ ಏನಿರುತ್ತೆ ಅಸ್ಟ್ರಾಲಜರ್ ಜೊತೆ, ಸೊ ಅದು ಫ್ರೀ ಆಗಿರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಜಾಸ್ತಿ ಆಯ್ತು ಈ ಮಾತುಗಳು. ಸೊ ನಮ್ಮ ಹಳೆ ದಿನಗಳ ನೆನಪುಗಳು. ಸೊ ಇವಾಗ ಬನ್ನಿ ಪಟ್ಟಂತ ಮಾಲ್ಗೆ ಹೋಗೋಣ, ಹೋಗ್ಬಿಟ್ಟು ಒಂದ್ ಸ್ವಲ್ಪ ಅದು ಇದು ಅಂತ ಆಟ ಆಡಿ ಮಜಾ ಮಾಡೋಣ. ಗೈಸ್, ಟ್ರಾಫಿಕ್ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ 5 ನಿಮಿಷ ಕಾಯಿ ಅಂತ ಇಲ್ಲಿ ಹೇಳ್ತಾರೆ ಬಸ್ ಡ್ರೈವರ್. ಏನ್ ಹೇಳ್ತೀರಾ, ಅವ್ರು ರೈಟ್ ಹೊಡಿಬೇಕಂತ. ಆಕ್ಷನ್ 5 ಮಿನಿಟ್ಸ್ ಕಾಯಿ ಕತೆ. ಗೈಸ್, ನಮ್ಮ ಎಂಟ್ರಿ ಆಗುತ್ತಿದೆ ಮಾಲ್ಗೆ. ಯಾವ ಮಾಲ್ಗೆ ಬಂದಿದೀವಿ ಅಂತ ನೀವೇ ನೋಡ್ಕೊಳ್ಳಿ, ನಾನೇನು ಹೇಳೋದು ಬೇಡ ಅಲ್ವಾ. ಮತ್ತೆ ಫಿಲಮ್ ನೋಡಕ್ ಹೋಗೋಣ, ಬೇಡ ಇನ್ನೊಂದು ಯಾವ್ದಾದ್ರು ನೋಡೋಣ, ಬೇಡವಾ? ಯಾಕೆ ಸಾಕ ಒಂದೇ ಒಂದೇ. ನಾನು ಹೆಂಡತಿ ಪರ್ಮಿಷನ್ ಕೊಡ್ತಾ ಇಲ್ಲ ಹೇಳ್ತಲ್ಲ, ನನ್ನ ಹೆಂಡತಿ ಹೆಂಗೆ ಹೇಳ್ತಾಳೋ ಹಾಗೆ. ಪರ್ಮಿಷನ್ ಕೊಟ್ಟರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ತುಂಬ ಮುಂಚೆ ನಾನು ನನ್ನ ಅಳಿಯನ ಜೊತೆ ಇಲ್ಲಿಗೆ ಬಂದಿದ್ದು ಗೇಮ್ಸ್ ಆಡೋಕ್ಕೆ. ಅವನ್ನ ಚಿಕ್ಕವನಲ್ವಾ, ಸೊ ಅದಕ್ಕೋಸ್ಕರ ಎಷ್ಟೋ ಗೇಮ್ ಆಡೋಕ್ಕೆ ಬಿಟ್ಟಿರಲಿಲ್ಲ. ಇವತ್ತು ಸ್ವಲ್ಪ ದೊಡ್ಡವರು ಆಡೋವಂಥ ಗೇಮ್ಗಳು ಇರ್ತಾವಲ್ಲ ಅಲ್ಲಿ, ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಗೈಸ್, ನಂತರ ಕಾರ್ಡ್ ಇತ್ತು ಓಕೆನಾ ಇಲ್ಲಿದ್ದು. ಲಿಟ್ರಲಿ ನನಗೆ ಗೊತ್ತಿಲ್ಲ ಗುರು, ಅವತ್ತು ಎಷ್ಟು ರೀಚಾರ್ಜ್ ಮಾಡಿಸಿದೆ, 1,500 2,000 ರೀಚಾರ್ಜ್ ಮಾಡಿಸಿದ್ದೆ ಓಕೆನಾ. ಕರೆಕ್ಟಾಗಿ ಅದು ನೆನಪಿಲ್ಲ ಓಕೆನಾ. ಅದಾದಮೇಲೆ ಉಳ್ಕೊಂಡಿತ್ತು ಸ್ವಲ್ಪ ಬ್ಯಾಲೆನ್ಸು. ನಾನೇನೊಂದು 100-200 ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಅವತ್ತು ಹಂಗೆ ಎಲ್ಲ ಆಡ್ಬಿಟ್ಟು ಮುಗಿಸ್ಕೊಂಬಂದ್ವಲ್ಲ. ಸೊ ಬ್ಯಾಲೆನ್ಸ್ ಇಲ್ಲ, ಬಿಡು ಸಾಕು ಅಂತ ಏನೋ ಬಂದಂಗೆ ನೆನಪು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಬಡ್ಡಿ ಬಂದು 800 ರೂಪಾಯಿ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಇದ್ದಿದ್ದ ಅಮೌಂಟಿಗೆ ಬಡ್ಡಿ ಗಿಡ್ಡಿ ಕೊಟ್ಬಿಟ್ಟವ್ರೆ. ಹಂಗೆ ಸಡನ್ನಾಗಿ ಅದೇ ತಾಟ್ ಬಂದಿದ್ದೆ ನನಗೆ. ಒಂದು ಬೇರೆ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಇವಾಗ ಸೀದಾ ಬಂದಿದ್ದೀವಿ ಒಳಗಡೆ. ನೀವೇ ನೋಡಿ ಯಾವ ಥರ ಇದೆ ಅಂತ. ನಿನ್ನ ಆ ಥರ ಯಾವ್ದಾದ್ರು ಒಂದು ಆಟಕ್ಕೆ ಆಡ್ಸೋಣ, ಚಿಕ್ಕ ಮಗು ಅದ ಮೇಲೆ ಹೋಗೋದಕ್ಕೆ ಆಡೋಣ ಬಾ. ನಿಲ್ಲೇ ನೋಡ್ಕೊಂಬಿಡು ಯಾವುದು ಕಾಡೋಣ, ಅದು ರೋಲಿಗೆ ಹೋಗೋಣ. ಫುಲ್ ಸುತ್ತಾ ಇದೆಯಲ್ಲ, ಯಾಕೆ ಏಯ್ ಅದು ತಲೆ ಸುತ್ತಲ್ಲ, ಟ್ರೈ ಮಾಡ್ಬೇಕು ಒಂದ್ಸರಿ. ಅವರೆಲ್ಲ ಗೋಡೆ ಗಂಟ್ಕೊಂಡ್ರೆ ಅದು ನೆಲ ಇರಲ್ಲ, ಹಂಗೆ ಅದು. ಎಲ್ರು ಯಾರ ಮೇಲೆ ಕೋಪ ಇದೆಯಾ ಚೆನ್ನಾಗಿ ನೆನ್ಸ್ಕೊಂಡು ಹೊಡೀರಿ.
ವೆಯ್ಟ್ ಮಾಡ್ಬೇಕಾ ಜನ ಬರೋ ತನಕ? ಸಿಟ್ ಅಪೋಸಿಟ್. ಸೊ ಗೈಸ್ ಇದು ಮೇಲೆ ಹೋಗ್ಬಿಟ್ಟು ಬರುತ್ತಲ್ಲ, ಸೊ ಇದನ್ನ ಆಡೋಣ ಅನ್ಕೊಂಡ್ವಿ, ಅವರು ಆಪೋಸಿಟ್ ಕುತ್ಕೊಬೇಕಂತ. ಓಕೆ ಸೊ ಗೈಸ್ ಆಡೋಣ ಅಂತ ಬಂದಿದ್ದೀವಿ. ಬಟ್ ಅಂತ ಹೇಳ್ಬಿಟ್ಟು ಬೇರೆಯವ್ರು ಬಂದು ಜಾಯಿನ್ ಆದ್ರು. ಸರ್ ನಾನು ಎತ್ತಿಬಿಟ್ಟು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಪಕ್ಕ ಕೂತಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಇಟ್ಕೋ ಅಂತ ಏನಾಯ್ತು ನಾನು ಲಿಟ್ರಲಿ ಮಧ್ಯದಲ್ಲಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಕಣ್ಣೀರು ಬರ್ತಾಯಿದೆ, ಬೇಲೆ ಕೆಳಗೆ ಹೋಗೋದಕ್ಕೆ ಆ ಕಣ್ಣೀರು ಆಗ್ತಾ ಇದೆ. ಏನಾಗಿಲ್ಲ ಬಿಡು 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 ಅಂತ ಹಿಡ್ಕೊಂಡ್ರು ಕೇಳ್ತಾ ಇಲ್ಲ, ಅಳ್ತಾ ಇದ್ದಾಳೆ ಭಯ ಅಂತ. ಅದೇನು ಅರ್ಧ ಆದ್ಮೇಲೆ ಏನಾಯ್ತು ನಿಂಗೆ? ಸ್ಟಾರ್ಟಿಂಗಲ್ಲಿ ಏನಿರ್ಲಿಲ್ಲ? ಹಾಂ ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಆಮೇಲೆ ಫುಲ್ ಹಾರ್ಟ್ ಬೀಟ್ ಜೋರಾಗಿ ಹೊಡ್ಕೊಂತ ಇದೆ, ಫುಲ್ ಬಿದ್ದೋಗ್ತೀನಿ ಅನ್ನೋ ಫೀಲ್ ಬಂತು. ಮಜಾ ಆಯ್ತು. ಆದರೂ ಒಂದು ಪಾಯಿಂಟ್ಗೆ ನಾನೇ ನಿಲ್ಲಿಸ್ಬಿಡಕ್ಕೆ ಕೇಳೋಣ ಅನ್ನೋ ಥರ ಫೀಲ್ ಆಯಿತು ನನಗೆ. ಬಟ್ ಆದರೂ ಇಲ್ಲ ಮ್ಯಾನೇಜ್ ಆಗುತ್ತೆ, ಏನು ಸ್ವಲ್ಪ ಹೊತ್ತಲ್ವಾ ಅಂತ ಅಂದ್ಕೊಂಡ್ವಿ. ಹೆಂಗೋ ಸರಿ ಆಯಿತು, ಅದಾಡಕೋಣ ಬಾ. ಇದನ್ನು ಆಡಬೇಕಂತ ಸಿಕ್ಕಾಬಟ್ಟೆ ಆಸೆ ಇತ್ತು. ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ನಾನು ಅಳಿಯ ಜೊತೆ ಬಂದಿದ್ದಾಗ ಬಿಡಲಿಲ್ಲ ಅವರು. ನನ್ನ ಅಳಿಯ ಕುಳ್ಳಕ್ಕಿದ್ದಾನೆ ಅಂದರೆ ಹೈಟ್ ಇಲ್ಲ ಅಂತ. ಇಲ್ಲಿ ಏಜ್ ಮ್ಯಾಟ್ರ್ ಆಗಲ್ಲ, ಹೈಟ್ ಮ್ಯಾಟ್ರ್ ಆಗುತ್ತೆ. ಸೊ ಮಿನಿಮಮ್ ಇಷ್ಟು ಹೈಟ್ ಅಂತ ಇರಬೇಕು, ಅವೆಲ್ಲ ಬಿಡೋದು. ಎಷ್ಟೋ ಗೇಮ್ಸ್ಗಳಿಗೆ ಇನ್ನು ಸ್ಕೂಟ್ರ್ ಮೇಲೆ ಕುತ್ಕೊಂಡು ಓಡಿಸೋದು ಅದು ಇದೆಲ್ಲ ಯಾರು ಬೇಕಾದ್ರೂ ಆಡ್ಬೋದು. ಬಟ್ ಇವಕ್ಕೆಲ್ಲ ಒಂದು ಮಿನಿಮಮ್ ಹೈಟ್ ಅಂತ ಇದೆ. ಸೊ ಅಷ್ಟಿಲ್ಲ ಅಂದ್ಬಿಟ್ಟು ಬಿಟ್ಟಿರಲಿಲ್ಲ. ಸೊ ಈಗ ಬಾ ನಾವು ಹೋಗೋಣ. ಬಿಟ್ಟವ್ರೆ ಬಂದಿದ್ದೀವಿ. ಯಾವ ಕಲರ್ ಬೇಕವ? ರೆಡ್ಡಾ ಎಲ್ಲೋನಾ? ರೆಡಿ ಬಾ ಬಾ ಇಟ್ಕೋ ಮೊದಲು. ಓ ಗೈಸ್ ಪೆಡಲ್ ಇಲ್ಲಿದೆ ಗೈಸ್. ನಿನಗೆ ಪೆಡಲ್ ಕೊಟ್ಟಿಲ್ವಾ? ನಾನು ಫಸ್ಟ್ ಟೈಮ್ ಮಾಡ್ತೀನಿ. ಓಡಿಸೋದು ನಾನೇ, ಪರವಾಗಿಲ್ಲ. ಡ್ರೈವಿಂಗ್ ಗಿವಿಂಗೆಲ್ಲ ನನಗೆ ಅಲ್ಲ ಬರೋದು, ನಾನು ಹೆಂಡತಿ ಕೊಟ್ಟರೆ. ಆ್ಯಕ್ಚುಲಿ ಇಲ್ಲಿ ಗುದ್ದಬೇಕು ಹೋಗ್ಬಿಟ್ಟು. ಅದೇ ಗೇಮು. ಇದೇನೋ ಬೆಳ್ತಿತ್ತು ಗೈಸ್, ಇಲ್ಲಿ ಹಾಕೊಂಡ್ಬಿಟ್ವಿ. ಅದು ಹಿಂಗೇನು ಹಾಕೊಳ್ಳೋದು ಅಂತ ಗೊತ್ತಿಲ್ಲ ನಮಗೆ. ಅದು ಗೊತ್ತಿಲ್ಲ, ಇವಾಗಲೂ ಗೊತ್ತಿಲ್ಲ. ಬರೀ ಬೆಲ್ ಹೊಡಿತಾವ್ರಷ್ಟೇ ಅಲ್ಲಿ. ವಾ ಬಾ 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 ಬರೋ ಚೆನ್ನಾಗಿದೆ ಇದು. ಏನು ಅವರೇ ಸುಮ್ಮನೆ ಅವ್ರು ಹೊಡಿತಾವ್ರೆ. ಓ ಇಬ್ರು ನೀನು ಓಡಿಸ್ತಿದ್ದ ಹೇಳು? ಬರ್ತಿರ್ಲಿಲ್ಲ, ಚಿಕ್ಕ ಮಕ್ಕಳು ಕುಡಿಯೋಣ. ದೊಡ್ಡವ್ರು ಕುಡ್ಕೊಳ್ಳ, ಚಿಕ್ಕವ್ರು ಹುಷಾರು ಇನ್ನೇನು ಬಾ. ಚಿಕ್ಕ ಮಗು ಕೂತಾನ. ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಕಳೇ ಗೈಸ್. ಅದಕ್ಕೋಸ್ಕರ ಬರೀ ಹಾಕ್ಸೋದಿಲ್ಲ ನೋಡಿ. ಕಮಾನ್ ಆಮೇಲೆ ಹಿಂಗೆ ಇನ್ನೇ ಒಟ್ಟು ಓಡಿ ಇರೋ ಟಾಯ್ಸು ಅಂದರೆ ಒಂದು ಲಕ್ ಥರ ಚೆಕ್ ಮಾಡೋದು, ಆ ಥರ ಒಂದು ಗೇಮ್ ಆಡೋಣ ಅಂತ ಹೇಳ್ತಿದ್ದಾಳೆ ನಾನು ಹೆಂಡತಿ. ಆ್ಯಂಡ್ ಆಗಲೇ ಇದು ಬೆಂಡೆ ಆಗೋಗ್ಬಿಟ್ಟಿದೆ ಗೈಸ್. ಕಾರ್ಡು ನೋಡ್ರಿ ಕಾಣ್ತಿದ್ಯಾ ಬೆಂಡಾಗಿರೋದು. ಇವಾಗ ಸ್ಟ್ರೈಟ್ ಮಾಡಿದ್ದೀನಿ ಆಲ್ಮೋಸ್ಟು. ಇಲ್ಲೊಂದು ಲೈನೇ ಬಂದ್ಬಿಟ್ಟಿದೆ. ಅದು ಬಂದು ಗುದ್ದೋ ಇಂಟೆನ್ಸಿಟಿನಲ್ಲಿ ಗುದ್ದಿ ಕೈಲಿ ಇಟ್ಕೊಂಡ್ರೆ ಹಂಗೆ ಬೆಂಡ್ ಆಗ್ಬಿಟ್ಟಿದೆ. ಯಾವ್ದವ? 175 ರುಪೀಸು ಒಂದು ಸರಿಗೆ. ಟಾಯ್ ಬಂದರೆ ಲಕ್ಕು. ಆ್ಯಕ್ಚುಲಿ ಟಾಯ್ದು ಅಷ್ಟು ಕಾಸ್ಟ್ ಇರಲ್ವೇನೋ ಅಲ್ವಾ? ಏನನ್ಸುತ್ತೆ? ಸೊ ಗೈಸ್ ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಅದಕ್ಕೇ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಕಡಿಮೆ ಪ್ರೈಸಿಂದು ಬರೀ ಚಾಕ್ಲೇಟ್ಸ್ ಇದಾವೆ ಅಷ್ಟೇ ಇದರಲ್ಲಿ. ತಗೋ ಟ್ರೈ ಮಾಡೋಣ. ಆಮೇಲೆ ಇದೇನೋ ವರ್ಕ್ ಆಯ್ತಾರೆ ಅಲ್ಲಿಗೆ ಶಿಫ್ಟ್ ಆಗೋಣ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊ. ಟ್ಯಾಪ್ ಮಾಡ್ಬೇಕಲ್ಲಿ ಕ್ಯಾಚ್ಗೆ. ಏನಿದು ನನ್ನ ಹೆಂಡತಿ ಫುಲ್ ಲೆಕ್ಕಾಚಾರ, ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲ ಮಾಡ್ತಿದ್ದಾಳೆ ಟ್ರೈನ. ಅದು ಆಫ್ ಆಗ್ಬಿಟ್ಟತ್ತು. ಟೈಮ್ ಲಿಮಿಟ್ ಏನಾದ್ರು ಇದ್ರೆ 13 ಸೆಕೆಂಡ್ಸ್ ಅಷ್ಟೇ, 12 ಸೆಕೆಂಡ್ಸ್. ಏನಮ್ಮ ಅದು? ಅಯ್ಯೋ ಸರಿ ಇಲ್ಲ ಅದು ಗೈಸ್. ಬಡ್ಡಿ ಮಗನ್ ಸರಿ ಇಲ್ಲ ಗೈಸ್. ಅದು 4 ಬಂದಿದ್ದು, 2ನ್ನ ಹಂಗೆ ಕೇಳೋಕ್ಕಾಗಲ್ಲ. ಅದು ಎಷ್ಟು ಬರುತ್ತೆ ಅಷ್ಟೇ. ಲೆಕ್ಕಾಚಾರ ಹಾಕಿದ್ದು ವರ್ಕ್ ಆಯಿತು. ಏನಂದರೆ ಅದು ಜೋರಾಗಿ ಹಿಂಗೆ ಮೇಲೆ ಬರುತ್ತೆ.
ಮೇಲ್ ಬಂದಾಗ ಅಲ್ಲಾಡುತ್ತಲ್ಲ ಅದೇ ಉದುರಿಸ್ಬಿಡುತ್ತೆ ಹಂಗೆ. ಬಟ್ ಆದರೂ ಏನವ 60 ರೂಪಾಯಿಗೆ 2 ಲಾಲಿಪಾಪು. ಹಾಂ, ಟ್ರೈ ಮಾಡ್ಚಾ ಬೇರೆದು ಗೈಸ್? ಇದನ್ನು ಟ್ರೈ ಮಾಡೋಣ ಅಂತ ಹೇಳ್ತಿದ್ದಾಳೆ. ಇದು ಇಲ್ಲಾಂದರೆ ಇದು, ಬಿಕಾಸ್ ಇವೆರಡು ಟಾಯ್ಸ್ ಚೆನ್ನಾಗಿದೆ ಅಂದರೆ ಬೊಂಬೆಗಳು. ಬಡ್ಡಿ ಮಗ ನಂಗೆ ಅಲ್ಲಾಡ್ತಾ ಇದೆ, ಅದು ಹಿಡ್ಕೊಳ್ಳೋದಿಲ್ಲ ಗೈಸ್, ಪ್ರಾಬ್ಲಮ್ ಇದೆ. ಹಾಂ, ಅಯ್ಯೋ ಗ್ಯಾಪಲ್ಲಿ ಹೊಡ್ಕೊಟ್ಟದು. ಇದಿಷ್ಟ ನೀನು ಆಡು, ಯಾವ್ದು ಆಡ್ತೀಯ ಮಾಡು. 45 ರೂಪಾಯಿ ಬ್ಯಾಲೆನ್ಸ್ ಎಲ್ಲ ಉಡೀಸು. ಲೆಟ್ಸ್ ಗೋ ಗೈಸ್. ನನ್ನ ಹೆಂಡತಿ ಟ್ರೈ ಮಾಡ್ತಿದ್ದಾಳೆ. ಕರೆಕ್ಟಾಗಿ ನೋಡ್ಕೊ, ಕಮಾನ್ ಗೆದ್ದು ಬಾ. ಟೆನ್ಷನ್ ಕೊಡೋದು ಬೇಡ. ನಾನು ಮಾಡಿ ನಿನ್ನಿಷ್ಟ. ಇನ್ನೂ 35 ಸೆಕೆಂಡ್ಸ್ ಇದೆ, ಆರಾಮಾಗಿ ಮಾಡು. ಬಂತಂತೆ. ಏನವ ನಿಂದು? ಕಂಗ್ರ್ಯಾಚುಲೇಷನ್ಸ್. ಏನವ್ವ ಹಿಂಗೆ ದುಡ್ಡೆ ಲಾಸ್ ಆಗಿಲ್ಲ ಬಿಡವ. ಸೂಪರ್ ಸೂಪರ್ ಸೂಪರ್. ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ವರ್ಕ್ ಆಗಿದೆ ನಿಂದು. ಹಾಂ, ಸೂಪರ್ ಸೂಪರ್. ಆ್ಯಕ್ಚುಲಿ ನನಗಿದ್ದಿದ್ದು ಆಸೆ ಈ ಸೈಡ್ ಇತ್ತಲ್ಲ, ಇದನ್ನ ಪ್ಲೇ ಆಡು ಅಂತ ಅಂದ್ಬಿಟ್ಟು. ಪರವಾಗಿಲ್ಲ, ಆದ್ರೂ ನಿಮ್ಮ ಲೆಕ್ಕಾಚಾರ ಆಲ್ರೆಡಿ ಆಡಿದ್ದೆ, ನಾನು ಆಡಿಲ್ಲ ಇದನ್ನ. ಸೊ ಇದನ್ನ ಆಡಿ ನಿಂಗೆ ಒಂದು ಐಡಿಯಾ ಬಂದಿದೆ, ಅದಕ್ಕೋಸ್ಕರ ನೀನೇ ಆಡು, ಯಾವ್ದು ಬೇಕೋ ಚೂಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ. ಖುಷಿ ಆಯ್ತಾ? ಸೂಪರ್ ಸೂಪರ್. ನಾನು ಇನ್ನೂ ಕಾಯ್ತಾ ಇದ್ದೆ, ಖುಷಿ ಆಗಲಿಲ್ಲ. ಯಾಕೆ ಗೊತ್ತಾ, ಲೂಸ್ ಗೀಸ್ ಆಗ್ಬಿಟ್ಟು ಬಿಟ್ಬಿಟ್ರೆ ಅಂತ ಅಂದ್ಬಿಟ್ಟು, ಅದಕ್ಕೆ ಇರಲಿ ಬರೋವರೆಗೂ ಹೇಳೋಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದೆ. ಬಿಲ್ಲು ಗೈಸ್, ಒಂದು ಗೆದ್ದುಬಿಟ್ಟು ಬಿಲ್ ನೋಡ್ರಿ ಇಲ್ಲಿ. ಮತ್ತೆ ಬಂದ್ಬಿಟ್ಟು ರೀಚಾರ್ಜ್ ಮಾಡಿಸಿದ್ದೀನಿ 2000 ರೂಪಾಯಿಗೆ ಆಡೋಣ ಅಂತ ಅಂದ್ಬಿಟ್ಟು. ಓಕೆ, ಸೊ ಗೈಸ್ ಇವಾಗ ಇದನ್ನು ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಡ್ತಾ ಇದ್ದೀನಿ ಇವಾಗ. ನನ್ನ ಹೆಂಡತಿ ಪರ್ಮಿಷನ್ ಕೊಟ್ಟಿದ್ದಾಳೆ ಆಡಿ ಅಂತ, ಇಲ್ಲ ಡೈರೆಕ್ಷನ್ ಕೊಟ್ಟಿದ್ದಾಳೆ ಇದು ಆಡಿ ಅಂತ ಅಂದ್ಬಿಟ್ಟು. ಅದಕ್ಕೆ ರೆಡ್ ಹೊಡಿಬೇಡಿ, ಯೆಲ್ಲೋ ಪಿಂಕ್ ಅಷ್ಟೇ. ಗ್ರೀನ್ ಹೊಡಿರಿ, ಯೆಲ್ಲೋ ಹೊಡಿರಿ. ಯೆಲ್ಲೋ ಯೆಲ್ಲೋ ಹೊಡಿರಿ. ಪಿಂಕ್ ಹೊಡಿಬೇಕು ಯಜಮಾನ್ರೆ. ಪಿಂಕು ಪಿಂಕ್ ಪಿಂಕ್ ಹೊಡಿರಿ. ಪಿಂಕ್ ಹೊಡಿಬೇಕು. ಗೇಮ್ ಓವರ್. 190. 3 ಟಿಕೆಟ್ಸ್. ಎಲ್ಲಿ ಬರುತ್ತೆ? ಗೈಸ್ 180 ಪಾಯಿಂಟ್ಸ್ಗೆ 3 ಟಿಕೆಟ್ ಸಿಗುತ್ತಂತೆ. ಸೊ 3 ಟಿಕೆಟ್ಗೆಲ್ಲ ಏನು ಬರಲ್ಲ ಅಂತ 2000 ಟಿಕೆಟ್ಸ್ ಇರಬೇಕಂತೆ. ಈ ಥರ ಯಾವ್ದಾದ್ರು ಒಂದು ಸಿಮಿಲರ್ ಟಾಯ್ಸ್ ಅಲ್ಲಿ ಇಟ್ಟಿದ್ದಾರೆ, ಅದು ಸಿಗೋದಕ್ಕೆ. ಬೇಡವ, ಇಟ್ಕೋತೀನಿ ಬಾರವ. ನಾನೇ ನನ್ನ ಕೈಲಿ ಇರಲಿ, ಯಾಕೆ ನನಗೂ ಕೊಡ್ತಾ ಇಲ್ಲ ಹಂಗ? ಬೇಡ, ಡಿಸ್ಟ್ರಾಕ್ಟ್ ಆಗುತ್ತೆ. ಇವಾಗ ಬಾಡು ಗೈಸ್, ಇದು 195 ಅಂದರೆ 200 ರೂಪಾಯಿ. ಸೊ ಇದನ್ನ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ತಿದ್ದಾಳೆ ಅಂತೆ. ಸರಿ ಆಯ್ತು, ಮಾಡವ ಅಂದಿದ್ದೀನಿ. ನೋಡೋಣ, ಫಸ್ಟ್ ನೋಡ್ಕೊ ಯಾವುದು. ಹೌದಾ? ಬೇಡ, ಒಂಟಾಗಿ ಗೆದ್ದು ಸಾಕು, ದುರಾಸೆ ಬೇಡ. ಕೊಡುವ ನೀನು ಮೊಡ್ದಾಗಿರೋ ಅಂತ ಎರಡ ಅತಿ ಆಗಿಬಿಟ್ಬಿಟ್ಟು ಯಾಕಪ್ಪ ಬೇಕು? 2 ಟಾರ್ಗೆಟ್ ಮಾಡ್ಕೋಗಿ 2 ಬರ್ತಾರೆ. ಒಳ್ಳೇದಾಗಲಿ, ಮಾಡು. ಓಕೆ, ಸೊ 60 ಸೆಕೆಂಡ್ಸ್. ಓಕೆನಾ? ಆರಾಮಾಗಿ ಮಾಡು. ಫುಲ್ಲು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಬೇಸ್. ಮತ್ತೆ ಆಗುತ್ತಾ ಇಲ್ವಾ ಅಂತ ನೋಡಿ. ಅಲ್ಲಿ ಲೆಫ್ಟಲ್ಲೆಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀರಲ್ಲ ನನ್ನ ಹೆಂಡತಿ. 40 ಸೆಕೆಂಡ್ಸ್ ಇದೆಯಂತೆ ಇನ್ನು. ನನ್ನ ಹೆಂಡತಿ ಯಾಕೋ 2 ಎಚ್ತೀನಿ ಅಂತ ಟಾರ್ಗೆಟ್ ಮಾಡ್ತಿದ್ದಾಳೆ. ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ. ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇದ್ದೀನಿ. ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡಿ, ಬರಲಿಲ್ಲ ಅಂದರೆ ಕರೆಕ್ಟಾಗಿ. ಶೇಕ್ ಆಗ್ತಾ ಇದೆ. ಏನೆಲ್ಲದನ್ನೂ ಹಾಕೊಂಡ್ಬಿಡ್ತು. ಇದ್ದೇನವ ನಾನು ಬಿತ್ತೇನವ ಅಂತ ಕೇಳ್ತಾ ಇದ್ದೀನಿ. ನಾನು ಹೇಳಲಿಲ್ವಾ ಫಸ್ಟೇ ಹೇಳ್ದೆ ಗೈಸ್, ನಾನು ಈ ನಾಯಿ ಬರುತ್ತೆ ಅಂತ.
ನನಗೆ ಗೊತ್ತಿದ್ದು ನಾಯಿ ಚಾನ್ಸ್ ಇದೆ ಜಾಸ್ತಿ ಬರೋದಕ್ಕೆ ಅಂತ, ಬಿಕಾಸ್ ಆ ಪೊಸಿಷನ್ ಹಂಗಿತ್ತು. ನನ್ನ ಹೆಂಡತಿ ಟಾರ್ಗೆಟ್ ಏನಂದರೆ ಈ ಪೆನ್ಗ್ವಿನು, ಅದಾದ್ಮೇಲೆ ಇದು ಎರಡೂ ತೆಗಿಯೋಣ ಅಂತ ಟಾರ್ಗೆಟ್ ಮಾಡಿದ್ದು ಅದಕ್ಕೆ. ಅರೆ ಬಂದಿದ್ದು ಇದು. ನೆಕ್ಸ್ಟ್ ಎಲ್ಲ ಕೆಸಿನಾಗ ಹೋಗ್ಬಿಟ್ಟು 175 ರೂಪೀಸ್ ಟಾಯ್ ಇದು, 195 ರೂಪೀಸ್ ಟಾಯ್ ಇದು. ವಾಯ್ಸೇ ಹೋಗ್ಬಿಟ್ಟಿದೆ ಎಷ್ಟೊಂದು. ಆಲ್ರೆಡಿ ಒಂದು ಸ್ವಲ್ಪ ಕೋಲ್ಡ್ ಆದಂಗೆ ಇತ್ತು. ನನ್ನ ಹೆಂಡತಿಗೆ ಚೇರ್ ಮಾಡಿ 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 ಕಿರ್ಚಾಡಿ ವಾಯ್ಸೇ ಹೋಗ್ಬಿಟ್ರೆ ಹಂಗೆ ಫೀಲ್ ಆಗ್ತದೆ. ಪಕ್ಕ ಹೋಗ್ತಾ ಹೋಗ್ತಾ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ವಾಯ್ಸು. ಬಟ್ ಇವತ್ತು ಬರೀ ಆಡಿಲ್ಲ, ನಾವು ಗೆದ್ದಿದ್ದೀವಿ ಅಂತ ಹೇಳ್ಬೋದು. ಬರೀ ಆಡೋದಲ್ಲ, ಗೆದ್ದುಬಿಟ್ಟು ತೊಗೊಂಡ್ಬಂದಿದ್ದೀವಿ. ಓಕೆನಾ? ದುಡ್ಡಿಗೆ ಒಂದು ಸ್ವಲ್ಪನಾದರೂ ರಿಕವರ್ ಮಾಡ್ಕೊಂಡಿದ್ದೀವಿ. ರಿಕವರ್ ಆಗಿದೆ ಅಷ್ಟೇ. ಸೊ ಇವಾಗ ಆಡೋದಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇವಾಗ ಹೊರಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. 70 ರೂಪೀಸ್. ಫುಲ್ಲು ಟ್ರಾಫಿಕ್ಕು ಅಲ್ಲಿ ಮುಂದೆ ಎಲ್ಲ ಫುಲ್ ಫ್ರೀ ಇದೆಯವಾ? ಮತ್ತೆ ಇದು ಫ್ಯಾಕ್ಟ್ರಿ ಇಸ್ಕೊಂಡ್ಬರ್ತಾರೆ ನೋಡಿ. ಓ ಅದಕ್ಕೆ ಹಿಂಗೆ. ನನ್ನ ಹೆಂಡ್ತಿ ನೋಡಿ, ನನ್ನನ್ನು ಬಿಟ್ಟರು ಟಾಯ್ಸ್ ಬಿಡಲ್ಲ ಅಂತ ಅಂದ್ಬಿಟ್ಟು ಆಗ್ಲಿರೋ ಟಾಯ್ಸ್ ಬಿಟ್ಟೇ ಇಲ್ಲ. ಆ ಟಾಯ್ಸ್ನೇ ಹಿಡ್ಕೊಂಡು ಕೂತಿದ್ದಾಳೆ. ಹಾಂ ಶಬಾಷ್. ಅಲ್ಲಿ ಗೇಮ್ ಆಡ್ಬೇಕಾದ್ರೆ ನೋಡಿದ್ರಿ ಅಲ್ವಾ, ಪಕ್ಕದಲ್ಲಿರಲಿ, ನನ್ನ ಮುಂದೆ ಇರಲಿ, ಕಣ್ಮುಂದೆ ಇರಲಿ, ಮೋಟಿವೇಶನ್ ಸಿಗುತ್ತೆ ಅಂತ. ಮೋಟಿವೇಶನ್ ಅಲ್ಲ, ಕಣ್ಮುಂದೆ ಇದ್ರೆ ಒಂದು ಸಮಾಧಾನ ಅಂತ ನೋಡಿ. ಅದಕ್ಕೆ ಹಿಡ್ಕೊಂಡೇ ಕೂತಿದ್ದಾಳೆ, ಬಿಟ್ಟೇ ಇಲ್ಲ ಅವುಗಳನ್ನ. ಹೋಗತ್ತೆ ಹೇಗೆ ಏನವಾ ಮನೆಗೆ ಹೋಗೋವರೆಗೂ ಜೋಶ್ ಇರುತ್ತಷ್ಟೇ. ಜೋಶು ಒಟ್ನಲ್ಲಿ ಜೋಶ್ ಐತೆ. ಹಂಗೆ ಮನೆಗೆ ಬಂದು ಪಟ್ ಅಂತ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಗೊತ್ತು ನನ್ನ ವಾಯ್ಸ್ ಹೋಗಿದೆ ಅಂತ ಅಂದ್ಬಿಟ್ಟು, ಆದ್ರೂ ಬಿಸಿಲಲ್ಲಿ ಬಂದಿದ್ದಕ್ಕೆ ಏನಾದರೂ ಕೋಲ್ಡಾಗಿ ತಿನ್ನಬೇಕು ಅಂತ ಅದಕ್ಕೋಸ್ಕರ